ಕಾಯ್ದೆಯನ್ನು ಮಕ್ಕಳ ಹಿತರಕ್ಷಣೆಗಾಗಿ ಜಾರಿಗೆ ತರಲಾಗಿದ್ದು, ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಎಲ್ಲಾ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡುವುದು ಕಾಯ್ದೆಯ ಮುಖ್ಯ ಉದ್ದೇಶ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ತಿಳಿಸಿದರು. ನಗರದ ಮಹಾವೀರ ವೃತ್ತದ ಬಳಿ ಇರುವ ಗುರುಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರು ನಾವುಗಳೆಲ್ಲ ವಿವಿಧ ಭಾಗಗಳಿಂದ ಬಂದಿದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದಲೂ ಬಂದಿದ್ದಾರೆ. ನಿಮ್ಮಿಂದ ಶಿಕ್ಷಣ ಪಡೆದ ಮಗು ಉನ್ನತ ಸ್ಥಾನಕ್ಕೆ ಹೋದಾಗ ಶಿಕ್ಷಕರಿಗೆ ಸಂತೋಷವಾಗುತ್ತದೆ ಎಂದರು. ಶಿಕ್ಷಕ ವೃತ್ತಿ ಎಂದರೆ ಹೆಮ್ಮೆ ಪಡುವಂಥ ವೃತ್ತಿಯಾಗಿದೆ. ಗುಣಮಟ್ಟವನ್ನು ಕಾಪಾಡುವುದು ನಮ್ಮಲ್ಲೇ ಇರುತ್ತದೆ ಎಂದರು. ಸರ್ಕಾರಿ ಶಾಲೆಯಿಂದ ಓದಿದವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಗ್ರಾಮೀಣ ಮಕ್ಕಳಿಗೆ ಓದುವ ಆಸಕ್ತಿ ಹೆಚ್ಚು ಇರುತ್ತದೆ ಎಂದರು. ಯಾವುದೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಗ್ರಾಮೀಣ ಮಕ್ಕಳಿಗೆ ಹೆಚ್ಚು ಇರುತ್ತದೆ. ಪೋಸ್ಕೋ ಕಾಯ್ದೆ ಏಕೆ ಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಎಂದರು. ಸ್ನೇಹಿ ಕಾರ್ಯವಿಧಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿಯೇ ಪೋಸ್ಕೋ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಜೊತೆಗೆ ಭಾರತ ಸಂವಿಧಾನ 15 ಮೂರನೇ ವಿಧಿಯ ಅಗತ್ಯವನ್ನು ಈ ಕಾಯ್ದೆ ಪೂರೈಸುತ್ತದೆ ಎಂದರು. ಪೋಸ್ಕೋ ಕಾಯ್ದೆ ಎಂದರೇನು, ಯಾವುದು ಅಪರಾಧ, ಕಾಯ್ದೆಯ ಲಕ್ಷಣಗಳೇನು, ಉದ್ದೇಶವೇನು, ಯಾವ ಈ ಕಾಯ್ದೆ ಅನ್ವಯವಾಗುತ್ತದೆ, ತಿದ್ದುಪಡಿಗಳೇನು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಬೇಕು ಎಂದು ಕಿವಿಮಾತು ಹೇಳಿದರು. ಮಕ್ಕಳ ಹಿತರಕ್ಷಣೆಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಎಲ್ಲ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡುವುದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ಕಾಯ್ದೆ ಯಾವುದೇ ಲಿಂಗ ತಾರತಮ್ಯ ಮಾಡುವುದಿಲ್ಲ. ಬಾಲಕಿ ಮತ್ತು ಬಾಲಕ ಇಬ್ಬರನ್ನು ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ಎಂದು ಪರಿಗಣಿಸುತ್ತದೆ ಎಂದು ಹೇಳಿದರು. ಸಮಸ್ಯೆಗಳು ಬರ್ತದೆ, ಒಂದು ವೃತ್ತಿಯನ್ನು ಅಲಂಕರಿಸಿದರೆ, ವೃತ್ತಿಯನ್ನು ಸ್ವೀಕರಿಸಿದರೆ ಅವರಿಗೆ ಸಮಸ್ಯೆಗಳನ್ನ ಎದುರಿಸುವಂಥ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಆದರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿರುತ್ತೆ. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಧೈರ್ಯ ಅವರಿಗೆ ಇರೋದು. ಯಾಕಂತಂದರೆ ಅವರಲ್ಲಿ ಎಲ್ಲ ಕಷ್ಟಗಳನ್ನ ಅನುಭವಿಸಿ ಮೇಲ್ಪಟ್ಟಿರ್ತಾರೆ. ಆದ್ದರಿಂದ ಅವ್ರಿಗೆ ಏನು ಅನಿಸೋದಿಲ್ಲ. ಕಷ್ಟಗಳನ್ನ ಎದುರಿಸಿ ಹೇಗೆ ನಾವು ಈಚೆ ಬರೋದು ಅನ್ನೋ ಒಂದು ತಂತ್ರ ಆ ಮಕ್ಕಳಿಗೆ ಗೊತ್ತಿರೋದು. ಅದರಿಂದ ನೀವೆಲ್ಲರೂ ಹೆಮ್ಮೆ ಪಡಬೇಕು. ಮತ್ತು ಸರ್ಕಾರಿ ಶಾಲೆಗಳ ಇವತ್ತಿನ ಒಂದು ದಿನಗಳಲ್ಲಿ ಕೂಡ ಸರ್ಕಾರಿ ಶಾಲೆಯ ವಿದ್ಯಾಭ್ಯಾಸ ಆಗಬೇಕು ಅನ್ನೋದು ತುಂಬ ಜನ ಒಂದು ಆಕಾಂಕ್ಷೆ. ನಾನು ಹಿಂದೆ ಒಂದು ಯಾವ್ದಾರ ಒಂದು ಶಾಲೆಯಲ್ಲಿ ನಾವು ಇದ್ದಾಗ ನಾವು ಶಾಲೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಡಿಟಿ ಪ್ರಸನ್ನ, ಲಿಲ್ ಶಾರದಾ, ಚಂದ್ರಿಕಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.